ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ವಿರುದ್ಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಸೋಮಶೇಖರ್ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಯುವ ಮೋರ್ಚಾ ಮುಂದಾಗಿರೋದು. ಮಧ್ಯಾಹ್ನ 12:30ಕ್ಕೆ ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲಿರುವಂತಹ ಸೋಮಶೇಖರ್ರ ನಿವಾಸಕ್ಕೆ ಮುತ್ತಿಗೆ ಹಾಕೋ ಪ್ರಯತ್ನ ಬಿಜೆಪಿ ಯುವ ಮೋರ್ಚಾ ವತಿಯಿಂದ. ಆ ಮೂಲಕ ಕ್ರಾಸ್ ವೋಟಿಂಗ್ ಮಾಡಿರೋದು ಸರಿಯಲ್ಲ, ಪಕ್ಷಕ್ಕೆ ದ್ರೋಹ ಬಗೆದ ಹಾಗೆ. ಪಕ್ಷ ಅವರಿಗೆ ಎಲ್ಲವನ್ನೂ ನೀಡಿದೆ, ಸ್ಥಾನಮಾನ ಕೊಟ್ಟು ಅವರನ್ನು ಗೌರವಿಸಲಾಗಿದೆ, ಪಕ್ಷದಲ್ಲಿ ಅಷ್ಟೇ ಸಮಾಧಾನಕರವಾಗಿ ಅವರನ್ನು ನಡೆಸಿಕೊಳ್ಳಲಾಗಿದೆ. ಇಷ್ಟೆಲ್ಲ ಇದ್ರೂ ಕೂಡ ಪಕ್ಷಕ್ಕೆ ಅವರು ಮತ ಹಾಕದೆ ಅಡ್ಡ ಮತದಾನ ಮಾಡಿರೋದು ಸರಿಯಲ್ಲ, ಇದು ಪಕ್ಷಕ್ಕೆ ದ್ರೋಹ ಮಾಡಿದ ಹಾಗೆ, ಅಕ್ಷಮ್ಯ ಅಪರಾಧ ಅಂತ ಪಕ್ಷ ಇದನ್ನ ಪರಿಗಣಿಸುತ್ತೆ. ಮುಂದಿನ ಕ್ರಮಗಳು ಏನು ಕೈಗೊಳ್ಳಬೇಕು ಅದನ್ನ ದೆಹಲಿ ಮಟ್ಟದ ನಾಯಕರು ಗಮನಕ್ಕೆ ತೆಗೆದುಕೊಳ್ತಾರೆ ಅಂತ ಎಂಪಿ ರೇಣುಕಾಚಾರ್ಯ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಈಗ ಬಿಜೆಪಿ ಯುವ ಮೋರ್ಚಾ ಕಡೆಯಿಂದ ಮಧ್ಯಾಹ್ನ 12:30ಕ್ಕೆ ಎಸ್ ಟಿ ಸೋಮಶೇಖರ್ ಅವರ ನಿವಾಸದ ಮುಂಭಾಗ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ಯುವ ಮೋರ್ಚಾ ಮುಂದಾಗ್ತಾ ಇದೆ. ಎಸ್ ಟಿ ಸೋಮಶೇಖರ್ ಮನೆಗೆ ಮುತ್ತಿಗೆ ಹಾಕೋದರ ಮೂಲಕ ಆಕ್ರೋಶ ವ್ಯಕ್ತಪಡಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಕಳೆದ ಹಲವು ದಿನಗಳಿಂದ, ತಿಂಗಳಾನುಗಟ್ಟಲೆಯಿಂದಾನೆ ಆಲ್ಮೋಸ್ಟ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ರಾಜ್ಯದಲ್ಲಿ ಎಸ್ ಟಿ ಸೋಮಶೇಖರ್ ಅವರಿಗೆ ಸ್ವಪಕ್ಷದವರ ಮೇಲೇನೆ ಸಾಕಷ್ಟು ವಿಚಾರಗಳಲ್ಲಿ ಅಸಮಾಧಾನ ಇತ್ತು. ಪದೇ ಪದೇ ಅವರು ಅದನ್ನು ಬಹಿರಂಗವಾಗಿ ಹೇಳ್ಕೊಂಡಿದ್ರು ಕೂಡ. ಬಿಜೆಪಿಯವರೇ ನನ್ನನ್ನು ಸೋಲಿಸೋ ಪ್ರಯತ್ನ ಮಾಡಿದ್ರು ಅನ್ನೋದನ್ನ ಕೂಡ ಹೇಳಿದ್ರು. ಜೊತೆಗೆ ಯಡಿಯೂರಪ್ಪನವರ ಮೇಲೆ ಗೌರವ ಇದೆ ಅನ್ನೋ ಮಾತುಗಳನ್ನು ಹೇಳಿದ್ರು. ಈಗ ಮಾಜಿ DCM ಆಗಿರುವಂತಹ ಈಶ್ವರಪ್ಪನವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಈಗ ರಾಜಕೀಯ ಮಾಡ್ಬೇಕಾದ್ರೂ ಕೂಡ ಒಂದ್ ರೀತಿಯ ನಿಯಮಬದ್ಧವಾದ ಕುಟುಂಬದ ರಾಜಕಾರಣದಲ್ಲೇ ಒಂದೇ ಕುಟುಂಬದವ್ರ ರೀತಿಯಲ್ಲಿ ಮಾಡ್ಬೇಕು. ಓಕೆ. ಆದ್ರೆ ಇದು ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಒಂದು ಪದ್ಧತಿ ಇದೆ. ಮದುವೆ ಆಗ್ಬೇಕಾದ್ರೆ ಹೇಗೆ ಏನು ಅನ್ಕತೆ ಅಂತ. ಮದುವೆ ಆದ್ಮೇಲೆ ಇಡೀ ಜೀವನ ಆ ಗಂಡನ ಜೊತೆಗೆ ಇರ್ಬೇಕು. ಇವ್ರು ಹೆಂಗಾಗಿದೆ ಅಂದ್ರೆ ತಾಳಿ ಒಬ್ಬರತ್ತ ಕಟ್ಕೊಳೋದು, ಇನ್ನೊಬ್ಬರತ್ತ ಸಂಸಾರ ಮಾಡೋದು, ಆ ವ್ಯವಸ್ಥೆಯಲ್ಲಿ ಹೋಗ್ಯಾರ ಕೆಲವರು. ನಾನ್ ನೋಡ್ರೆ ಯಾರ ಬಗ್ಗೆನೂ ನೇರ ಆಪಾದನೆ ಮಾಡಕ್ ಇಷ್ಟಪಡಲ್ಲ. ಅಡ್ಡ ಮತದಾನ ಅಕಸ್ಮಾತ್ ಮಾಡಿದ್ರೆ ಅಂತವ್ರ ಬಗ್ಗೆ ಸ್ಪಷ್ಟವಾಗಿ ನಾನು ಹೇಳ್ತೇನೆ, ತಾಳಿ ಯಾರ ಹತ್ರ ಕಟ್ಕೊಂಡಿರ್ತಾರೋ ಅವ್ರ ಹತ್ರನೇ ಇರ್ರಿ. ಇಲ್ಲ ಡೈವರ್ಸ್ ತಗೊಂಡು ಹೋಗಿ ನೀವು ಬೇಕಾದವ್ರ ಜೊತೆ ಜೀವನ ಮಾಡಿ, ಇನ್ನೊಬ್ಬರ ಮದ್ವೆ ಆಗಿ. ಅದ್ ಬಿಟ್ಟು ತಾಳಿಗೆ ಇವ್ರತ ಕಟ್ಕೊಂಡು ನಾ ಇನ್ನೊಬ್ಬರ ಜೊತೆ ಜೀವನ ಮಾಡ್ತೀನಿ ಅಂತಂದ್ರೆ, ಸಂಸಾರ ಮಾಡ್ತೀನಿ ಅಂತಂದ್ರೆ ನಮ್ಮ ಸಂಸ್ಕೃತಿಗೆ ಅದು ವಿರೋಧ. ಇದನ್ನ ನಾನು ಅತಿ ಉಗ್ರವಾಗಿ ಇದನ್ನ ಖಂಡನೆ ಮಾಡ್ತೇನೆ. ಅಂದ್ರೆ ಸರ್, ಈಗ ಬಿಜೆಪಿಯಿಂದ ನನಗೆ ಡಿವೋರ್ಸ್ ಬೇಕು ಅನ್ನೋ ಸಾಕಷ್ಟು ಸುಳಿವನ್ನ ಇದುವರೆಗೂ ಕೊಡ್ತಾ ಬಂದಿದ್ರಲ್ವಾ ಎಸ್ ಟಿ ಸೋಮಶೇಖರ್ ಅವರು? ಅಂದಾಜಿರ್ಲಿಲ್ವಾ ಪಕ್ಷಕ್ಕೆ ಹೀಗಾಗಬಹುದು ಅನ್ನೋದು? ನಾನು ಅದಕ್ಕೋಸ್ಕರ ಹೇಳೋದು ಕುಟುಂಬ ಅಂತ ಅದೇ ಕಾರಣಕ್ಕೆ. ಮದ್ವೆ ಆದ್ಮೇಲೆ ಸಾಕಷ್ಟು ಸಮಸ್ಯೆಗಳು ಬರ್ತವೆ. ಕುಂತು ಗಂಡ ಹೆಂಡತಿ ಕೂತ್ ಬಗೆಹರಿಸ್ಕೋಬೇಕು. ಅದು ಬಿಟ್ಟು ಇದಕ್ಕಿದ್ದಂಗೆ ನಾನು ಇನ್ನೊಬ್ಬರ ಜೊತೆ ಹೋಗ್ತೀನಿ, ಇದೇ ಮನೆಯಾಗಿರ್ತೀನಿ ಅಂತಂದ್ರೆ ಹೆಂಗಾಗುತ್ತೆ? ತಾಳಕ್ಕೆ ಬಿಸಾಕಿ ಬೇರೆ ಜೊತೆ ಬಂದ್ರೆ ಡೈವರ್ಸ್ ಮಾಡ್ಕೊಂಡು, ಇದು ಒಳ್ಳೆ ವ್ಯವಸ್ಥೆ ಅಲ್ಲ. ಇದು ಯಾರೂ ಒಪ್ಪಲ್ಲ ಇದನ್ನ. ಬಟ್ ಈಗಲೂ ಕೂಡ ಪಕ್ಷ ಕುಟುಂಬದ ಸದಸ್ಯರು ಅಂತಾನೆ ನೋಡುತ್ತಾ ಎಸ್ ಟಿ ಸೋಮಶೇಖರ್ ಅವರನ್ನ? ಹೇಗೆ ಗೊತ್ತಿಲ್ಲ. ಇದಕ್ಕೆ ನಾನು ಸೋಮಶೇಖರ್ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾನು ಹೇಳ್ತಿಲ್ಲ. ಅದಾಗಿದ್ರೆ, ಆ ರೀತಿ ಆಗಿದ್ರೆ ನಾನು ಇನ್ನು ನೋಡ್ದೆ ನಿಮ್ಮ ಪ್ರಶ್ನೆ ಕೇಳೋದಕ್ಕೋಸ್ಕರ ನಾನು ಇಲ್ಲಪ್ಪ ಉತ್ತರ ಕೊಡಲ್ಲ ಅಂತ ಹೇಳಕ್ ಬರಲ್ಲ. ಅದಕ್ಕೆ ಕೇಳೋದಕ್ಕೋಸ್ಕರ ಹೇಳ್ತಾ ಇದೀನಿ. ಈ ರೀತಿ ಬಿಜೆಪಿಯಲ್ಲಿ ಇದ್ಕೊಂಡು ಬೇರೆಯವ್ರಿಗಾರ ಅಡ್ಡ ಮತದಾನ ಯಾರೇ ಮಾಡಿದ್ರು ಅಂತವ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತೀನಿ, ಇದು ಪದ್ಧತಿ ನಮ್ಮ ಭಾರತೀಯ ಸಂಸ್ಕೃತಿ ಪದ್ಧತಿ ಅಲ್ಲ. ಓಕೆ. ಬಟ್ ಸರ್, ಅವ್ರು ಏನ್ ಹೇಳ್ತಾರೆ, ನಾನು ಪಕ್ಷ ನೋಡಿ ಮತ ಕೊಟ್ಟಿಲ್ಲ, ನಾನು ವ್ಯಕ್ತಿ ನೋಡಿ ಮತ ಕೊಟ್ಟಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತೀನಪ್ಪ, ಗಂಡನ್ ಕಟ್ಕೊಂಡಿದ್ದೀನಿ ನಾನು, ಆ ವ್ಯಕ್ತಿ ಸರಿ ಇಲ್ಲ, ಅದಕ್ಕೋಸ್ಕರ ಇನ್ನೊಬ್ಬ ಜೊತೆ ಸಂಸಾರ ಮಾಡ್ತೀನಿ ಅಂದ್ರೆ ಆಗುತ್ತೇನು? ಇದಲ್ಲ, ಪದ್ಧತಿ ಅಲ್ಲ ಇದು. ಓಕೆ. ಅಲ್ಲ, ಈಗ ಒಂದು ಕಾಲು ಹೊರಗೆ ಇಟ್ಬಿಟ್ಟಿದ್ದಾರೆ ಪಕ್ಷದಿಂದ ಅಂತ ಅನ್ಸಲ್ವಾ? ಅದೇ ಸಂದೇಶ ಸಾರೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ಸಲ್ವಾ ಎಸ್ ಟಿ ಸೋಮಶೇಖರ್ ಅವರ ನಡೆಗಳನ್ನು ನೋಡ್ತಾ ಇದ್ರೆ? ಸರ್, ನಾನು ಅದಕ್ಕೋಸ್ಕರ ನಾನು ಹೇಳ್ತೀನಿ, ನಾನು ಅಡ್ಡ ಮತದಾನ ಸೋಮಶೇಖರ್ ಮಾಡಿದ್ದಾರೆ ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಓಕೆ. ಮಾಡಿದ್ರೆ ಯಾರೇ ಮಾಡಿದ್ರು ಕೂಡ ಅಂತವ್ರ ಬಗ್ಗೆ ಸ್ಪಷ್ಟ ನನ್ನ ನಿಲುವು ಇದು. ಪಕ್ಷದ ಕಸರತ್ತೇನು ಇರ್ಲಿಲ್ವಾ, ತಯಾರಿ ಇರ್ಲಿಲ್ವಾ? ಲೈಕ್ ಹೆಚ್ಚುವರಿ ಅಭ್ಯರ್ಥಿಯನ್ನು ಬೇರೆ ಕಣಕ್ಕಿಳಿಸ್ತಾ ಇದೀವಿ, ನಮ್ಗೆ ಇರೋ ಮತಗಳನ್ನ ಮೊದಲು ಸೇಫ್ ಮಾಡ್ಕೋಬೇಕು ಅನ್ನೋದು. ಸರ್, ನಾನು ಅದಕ್ಕೋಸ್ಕರ ಹೇಳ್ತೀನಲ್ಲ ಸರ್, ಯಾರ್ಯಾರಿಗೆ ಏನೇನ್ ಜವಾಬ್ದಾರಿ ಕೊಟ್ಟಿರ್ಬೇಕು ಕೊಟ್ಟಿರೋಂತ ಜವಾಬ್ದಾರಿಗಳು ಆ ಪ್ರಕಾರ ಮಾಡಿದೆ. ಇಲ್ಲಪ್ಪ ನಾನು ಬೇಲಿ ಹಾರ್ ಹೋಗೋಣ ನಾನು ಅನ್ನಂತ ವ್ಯಕ್ತಿಗಳ ಬಗ್ಗೆ ಏನ್ ಮಾಡ್ತೀರಿ? ಅವ್ರ ವೈಯಕ್ತಿಕ ಜೀವನದಲ್ಲಿ ಅನುಭವಿಸ್ತಾರೆ ನಾಳೆ ಬೆಳಿಗ್ಗೆ. ಓಕೆ.
ಬಟ್ ಈಗ ನಿಮ್ಮ ಪಕ್ಷಕ್ಕೆ ಒಂದು ಸಿದ್ಧಾಂತ ಇರುತ್ತೆ, ಪಕ್ಷದಲ್ಲಿ ನಿಯಮಗಳಿರುತ್ತೆ, ಅದರ ಅನುಸಾರ ಏನಾದ್ರು ಕ್ರಮ ಕೈಗೊಳ್ಳೋದಕ್ಕೆ ಬಿಜೆಪಿಗೆ ಸಾಧ್ಯನಾ? ಆ ಬಗ್ಗೆ ಯೋಚನೆ ಮಾಡುತ್ತಾ ಪಕ್ಷ? ಅಲ್ಲ, ಆ ರೀತಿ ಯಾರೇ ಮಾಡಿದ್ರು ಕೂಡ ಬಿಜೆಪಿ ಶಿಸ್ತಿದ ಪಕ್ಷ, ಎಷ್ಟೇ ದೊಡ್ಡವರಾಗಿದ್ರು ಕೂಡ ಅವ್ರ ಬಗ್ಗೆ ಕ್ರಮ ತಗೊಂಡತ್ತೆ ಮಾಡಿದ್ರೆ. ಈಗ ಮತ್ತೆ ಹಾಗಿದ್ರೆ ಮೈತ್ರಿ ಅಭ್ಯರ್ಥಿ ವಿಚಾರವಾಗಿ ಇನ್ನೂ ನಿರೀಕ್ಷೆಗಳಿದೆಯಾ? ಹಾಗಿದ್ರೆ 5ನೇ ಅಭ್ಯರ್ಥಿಯಿಂದ ಕಣಕ್ಕಿಳಿಸಿದ್ರಿಂದ ಈ ಬೆಳವಣಿಗೆಗಳೆಲ್ಲ ನೋಡಿದ್ಮೇಲೆ ಏನನ್ಸುತ್ತೆ ಈಶ್ವರಪ್ಪನವರೇ? ಈ ಮೈತ್ರಿ ವಿಚಾರದಲ್ಲಿ ಏನೇನ್ ನಡೆದಿದೆ ಬಿಟ್ಟಿದೆ, ನಾನು ಊರಿಂದ ಹೊರಗಿದ್ದೆ, ರಾಜ್ಯದಿಂದ ಹೊರಗಡೆ ಅಯೋಧ್ಯೆಗೆ ಹೋಗಿದ್ದೆ ನಾನು. ಓಕೆ, ಅಯೋಧ್ಯೆಯಿಂದ ಇವತ್ತಾನೆ ಬಂದಿದ್ದೀನಿ. ಏನೇನ್ ನಡೆದಿದೆ ಡೀಟೇಲ್ ಗೊತ್ತಿಲ್ಲ. ನಿಮ್ಮವರು ಈ ರೀತಿ ಪ್ರಶ್ನೆ ಕೇಳಿದ್ಮೇಲೆ ನಾನು ಉತ್ತರ ಕೊಡಲಿಲ್ಲ ಅಂದ್ರೆ ತಪ್ಪಾಗತ್ತೆ ಅಂತ ಉತ್ತರ ಕೊಡ್ತಾ ಇದ್ದೀನಿ. ಆಲ್ ರೈಟ್, ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಮಾಜಿ ಉಪಮುಖ್ಯಮಂತ್ರಿ ಮಾಜಿ ಸಚಿವರು ಈಶ್ವರಪ್ಪನವರು ಪ್ರತಿಕ್ರಿಯಿಸಿದ್ರು, ಆದರೆ ಬಹಳ ಖಾರವಾಗಿ ಪ್ರತಿಕ್ರಿಯಿಸಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.